ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಈ ವ್ಲಾಗ್ ಬಂದು ಶನಿವಾರ ಮತ್ತು ಭಾನುವಾರ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಶನಿವಾರ ಅಂದರೆ ನೈಟಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ನನ್ನ ಮಗನ ಮಲಗಿಸ್ತಿದ್ದೆ. ಇವನಿಗೆ ಇತ್ತಿಗೂ ಅಷ್ಟೇ, ಮಳೆ ಬರಲಿ ಬಿಸಿಲಿರಲಿ ಫ್ಯಾನ್ ಇರಬೇಕು. ಸೊ ಇವನಿಗೂ ಅದೇ ಥರ ಅಭ್ಯಾಸ ಮಾಡಬಾರ್ದು ಅಂದ್ಕೊಂಡೆ. ಬಟ್ ಇವನಿಗೂ ಈಗ ಬೇಸಿಗೆಯಿಂದ ಶುರುವಾಗಿರೋದು. ಮಳೆ ಬಂದರೂ ಕೂಡ ಇವನಿಗೂ ಕೂಡ ಇವಾಗ ಫ್ಯಾನ್ ಹಾಕಲೇಬೇಕು. ಫೈನಲಿ ಹಾಸಿಗೆ ಸ್ವಲ್ಪ ಗಲೀಜಾಗಿತ್ತು, ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ಅದಕ್ಕೆ ಇವಾಗ ವಿಜಿ ಏನು ಹೇಳ್ತಾನೆ ಅಂತ ಕೇಳೋಣ ಬನ್ನಿ. ದಿಸ್ ಮೈ ಜಾಗ. ಅದಕ್ಕೆ ಬ್ಯಾಳ ಟಮಟ ಇದ್ದಂಗೆ ಕೊಡಬೇಕು ಕವೆ ಫೈನಲಿ ಮಾತಾಡ್ಸಲ್ವಾ. ಇವತ್ತು ಶನಿವಾರ ಆಗಿರೋದ್ರಿಂದ ಚಿಕನ್ ಕಬಾಬ್ ಮಾಡೋದು ಬೇಡ ಅಂತ ಹೇಳಿ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳಿ ತರಿಸ್ಕೊಂಡ್ವಿ ಮಶ್ರೂಮ್ನ. ಬಟ್ ಅದು ಕೂಡ ನೀಟಾಗಿ ಬರಲಿಲ್ಲ. ಏಕೆಂದರೆ ನಾವು ಮೊಟ್ಟೆ ಆ್ಯಡ್ ಮಾಡಬೇಕಾಗಿತ್ತು. ಮೊಟ್ಟೆ ಹಾಕಿಲ್ಲದ ಕಾರಣ ಅದು ತುಂಬಾ ವರ್ಸ್ಟ್ ಆಗ್ಬಿಡ್ತು. ನಿಜವಾಗ್ಲೂ ಬೇಜಾರಾಯಿತು. ಬಟ್ ಅದು ಕಬಾಬ್ ಥರನೇ ಆಗಲಿಲ್ಲ, ಬೇರೆ ಥರ ರೋಸ್ಟ್ ಥರ ಆಗಿತ್ತು. ಬೆಸ್ಟ್ ಅಂದರೆ ಸುಮ್ಮನೆ ಹಾಗೇ ಗ್ರೇವಿ ಥರ ಮಾಡ್ಕೋಬೇಕಾಗಿತ್ತು. ನಾವು ಏನೋ ಮಾಡೋದಕ್ಕೆ ಹೋಗಿ ಅಲ್ಲೇನೋ ಆಯಿತು ಆ್ಯಕ್ಚುಲಿ. ಅದಾದಮೇಲೆ ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲನೂ ಮತ್ತೆ ಗೋಬಿ ಥರನೇ ರೋಸ್ಟ್ ಮಾಡಿಕೊಂಡು, ಅದಾದಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಚಿಕನ್ ಮಸಾಲ ಪೌಡ್ರು ಮತ್ತು ರುಚಿ ಹಾಕಿ ಅದನ್ನು ನೀಟಾಗಿ ಗೋಬಿ ಥರ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಆಮೇಲೆ ಅದು ತುಂಬಾ ಚೆನ್ನಾಗಾಯಿತು. ಒಂದು ಪೀಸು ಉಳಿಲಿಲ್ಲ, ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂದರು. ಅದಕ್ಕೇ ಹೇಳೋದು, ಏನೇ ಒಂದು ಮಾಡಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿ. ಆಮೇಲೆ ಮೀಶೋಯಿಂದ ಒಂದು ಪಾಪುಗೆ ಅಂತ ಈ ಒಂದು ಬಟ್ಟೆನ ಬುಕ್ ಮಾಡಿದೆ. ಆ್ಯಕ್ಚುಲಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಜ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಕಮ್ಮಿ ಪ್ರೈಸ್ಗೆ ಈ ಥರ ಒಂದು ಕ್ವಾಲಿಟಿ ಬಟ್ಟೆ ಸಿಗ್ತಾಯಿದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಚಿಕ್ಕ ಮಕ್ಕಳಿಗೆ ಈ ಥರ ಬೆಸ್ಟ್ ಅನಿಸುತ್ತೆ ಮೀಶೋದಲ್ಲಿ ತೊಗೊಳ್ಳೋದು. ಏಕೆಂದರೆ ಒನ್ ಟೈಮ್ ಹಾಕ್ತೀವಿ, ಆಮೇಲೆ ಹಾಕೋದೇ ಇಲ್ಲ. ಅದಕ್ಕೆಲ್ಲ ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಕಮ್ಮಿ ಪ್ರೈಸಲ್ಲಿ ತರಿಸ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಅದಾದಮೇಲೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ, ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ರಾಕಿಯವರು ಕೆಲಸ ಇದೆ, ಬೇಗ ಹೋಗಬೇಕು, ಹಿತೇನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು. ಬಟ್ ಹಿತು ನಾನು ಹೋಗ್ತೀನಿ ಅಮ್ಮ, ನನಗೂ ಇಲ್ಲಿರೋದಕ್ಕೆ ಆಗಲ್ಲ, ಬೇಜಾರಾಗ್ತಾಯಿದೆ, ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಸರಿ ಫೈನಲಿ ಆಯಿತು ಹೋಗು ಅಂತ ಹೇಳಿಬಿಟ್ಟು ಕಳಿಸಿದ್ವಿ. ತುಂಬ ಜನ ಕೇಳ್ತಾ ಇದ್ದಿದ್ದು ಇದೇ ಕ್ವಶನ್ ಆ್ಯಕ್ಚುಲಿ. ಈತು ನಿಮ್ಮನ್ನು ಬಿಟ್ಬಿಟ್ಟಿರ್ತಾನ, ಅವನು ನಿಮ್ಮನ್ನು ಕೇಳಲ್ವಾ, ಅವ್ನು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಾನ, ಅವ್ನಿಗೆ ಹೋಮ್ವರ್ಕೆಲ್ಲ ಯಾರು ಮಾಡಿಸ್ತಿದ್ದಾರೆ, ಅವನ್ನ ರೆಡಿ ಎಲ್ಲ ಯಾರು ಮಾಡ್ತಾರೆ ಅಂತೆಲ್ಲ ಕೇಳ್ತಾಯಿದ್ರು. ಆ್ಯಕ್ಚುಲಿ ಇಲ್ಲಿ ಇವಾಗ ಆನ್ಸರ್ ಮಾಡ್ತಾಯಿದ್ದೀನಿ. ಯಾರು ಅಂದರೆ ಅವನು ನಮ್ಮ ಅತ್ತೆ ಜೊತೆಗೆ ಇರೋದು, ಅವರು ಅವನನ್ನು ನೋಡ್ಕೋತಾರೆ ಮತ್ತು ಅವರೇ ಕೂಡ ರೆಡಿ ಮಾಡೋದು. ಇನ್ನು ಟ್ಯೂಷನ್ಗೂ ಕೂಡ ಅವರೇ ಕರ್ಕೊಂಡೋಗ್ಬಿಡ್ತಾರೆ. ನಾವು ಟ್ಯೂಷನ್ಗೆ ಹಾಕಿದ್ದೀವಿ, ಹೋಮ್ವರ್ಕೆಲ್ಲ ಅಲ್ಲೇ ಕಂಪ್ಲೀಟ್ ಮಾಡ್ಕೊಬರ್ತಾನೆ. ಆ್ಯಕ್ಚುಲಿ ಅವನು ನನ್ನ ಜೊತೆಗಿರೋದಕ್ಕಿಂತ ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾನೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅವನಿಗೆ ಅವರಪ್ಪ ಅಂದರೆ ತುಂಬಾ ಇಷ್ಟ. ಅವ್ರು ಇರ್ತಾರೆ ಅನ್ನೋದ್ರಿಂದ ಆಲ್ಮೋಸ್ಟ್ ಅವನು ಅಲ್ಲೇ ಇರ್ತಾನೆ. ನನ್ನ ಜೊತೆಯೇ ಇರಬೇಕು ಅನ್ನೋ ಆಸೆ ಅವನಿಗೆ ಅಷ್ಟೊಂದಿಲ್ಲ. ರಜದಲ್ಲಿ ಇದ್ದಿದ್ದೇ ಹೆಚ್ಚು ಅವನು. ಅವನಿಗೆ ಏನನ್ಸುತ್ತೆ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಂತೂ ಹಾಗೆ ಆಯ್ತಿದೆ ಅವನಿಲ್ವಲ್ಲ ಅಂತ. ಇವನು ಬಂದಮೇಲೆ ನಾನು ಅವನನ್ನು ಇಷ್ಟು ಮಂತು ಮಿಸ್ ಮಾಡ್ಕೊಂಡಿರೋದು ಆ್ಯಕ್ಚುಲಿ. ಬಟ್ ಏನು ಮಾಡೋದಕ್ಕಾಗಲ್ಲ, ಕಾಲಕ್ರಮೇಣ ಯಾರ್ಯಾರನ್ನ ಯಾವ್ಯಾವ ಟೈಮಲ್ಲಿ ಬಿಟ್ಟಿರಬೇಕು, ಅದು ಹಾಗೆ ಆಗುತ್ತೆ ಅಲ್ವಾ. ಏನು ಹೇಳೋದಕ್ಕೂ ನಂಗೆ ನಿಜವಾಗ್ಲೂ ಮನಸ್ಸೇ ಬರ್ತಾಯಿಲ್ಲ. ಅದಾದಮೇಲೆ ನೆಕ್ಸ್ಟು ಅವರು ಹೋದರು, ಹುಡ್ಕೋತಾರೆ ಅಂತ ಹೇಳಿ ನಾವು ಚಿಕನೆಲ್ಲ ತರಿಸಿದ್ವಿ. ಬಟ್ ಅವರು ಹೊರಟರು. ಆಮೇಲೆ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ರು. ಹಾಗೆಯೇ ಪುದೀನ ಮತ್ತು ಪಾಲಕ್ಕು ಯೂಸ್ ಮಾಡಿ ಕಬಾಬ್ ಮಾಡಿದ್ದ ನನ್ನ ತಮ್ಮ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮು ಪಾಲಕ್ಕನ್ನು ಯೂಸ್ ಮಾಡಿ ಕಬಾಬ್ ಮಾಡ್ತಾರೆ ಅನ್ನೋ ನಂಗೆ ಗೊತ್ತಾಗಿತ್ತು ಆ್ಯಕ್ಚುಲಿ. ಹಾಗೆ ನಾನು ಕೂಡ ಫ್ರೆಶ್ ಆಫ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಕೂಡ ಫ್ರೆಶ್ ಆಫ್ ಆಗೋಕ್ಕೆ ಅಂತ ಹೊರಟೆ. ಅದಾದಮೇಲೆ ವಿಜಿ ಅರ್ಧ ಕೆ ಜಿ ಚಿಕನ್ಗೆ ಸ್ವಲ್ಪ
ಮೈದಾ ಹಾಗೆಯೇ ಕಾರ್ನ್ಫ್ಲೋರು ಹಾಗೆ ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ನಾವು ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿಲ್ಲ. ಅದ್ರ ಬದಲಿಗೆ ನಾನು ಹೇಳಿದ್ನಲ್ಲ ಪಾಲಕು ಮತ್ತು ಪುದೀನ ಹಾಗೆಯೇ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿನ ತೊಗೋಬೇಕು. ನಾವಿಲ್ಲಿ ಖಾರ ಕಮ್ಮಿ ಹಾಕೋಣ ಅಂತ ಹೇಳಿ ಒಂದು 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು, ಅಂದರೆ ಪೇಸ್ಟ್ ಥರ ಮಾಡ್ಕೋಬೇಕು. ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು. ನಾವಿಲ್ಲಿ ಮರ್ತ್ಕೊಬಿಟ್ಟಿದ್ವಿ, ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡ್ವಿ. ಅಂದರೆ ಇದಕ್ಕೆ ಆ್ಯಡ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದ ವಿಜಿ, ಅವನಿಗೂ ಕೂಡ ಗೊತ್ತಿರಲಿಲ್ಲ. ಅದಾದಮೇಲೆ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಮತ್ತೆ 1 ಪ್ಯಾಕೆಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ವಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕಬಾಬ್ ಅಂತೂ. ಆ್ಯಕ್ಚುಲಿ ನಾನು ತಿಂದಿರೋದು ಮಾಮೂಲಿ ಚಿಕನ್ ಕಬಾಬು, ಅದು ಬಿಟ್ಟರೆ ಬೆಳ್ಳುಳ್ಳಿ ಕಬಾಬು ಫಸ್ಟು ಟೈಮು ಪುದೀನ ಹಾಗೆ ಪಾಲಕ್ ಸೊಪ್ಪಲ್ಲಿ ಮಾಡಿರೋ ಅಂಥ ಕಬಾಬ್ ತಿಂತಾ ಇರೋದು. ನೋಡಿ, ನ್ಯಾಚುರಲ್ ಕಲರ್ ಅಂದರೆ ಇದೆ ಅನಿಸುತ್ತೆ ಅಲ್ವಾ? ಸೊಪ್ಪಿನಲ್ಲಿರೋವಂಥ ಗ್ರೀನ್ ಕಲರು ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ಗಳನ್ನ ಆ್ಯಡ್ ಮಾಡಿಲ್ಲ. ಸೊ ನಾವು ಇದೇ ಥರ ಪೌಡ್ರುಗಳನ್ನ ಯೂಸ್ ಮಾಡೋದಕ್ಕಿಂತ ಈ ಥರ ಓನಾಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ತಿಯಾಗಿ ಕೂಡ ಇರ್ಬೋದು ಅಲ್ವಾ? ಅದಾದಮೇಲೆ ಕಬಾಬ್ಗೆಲ್ಲ ಕಲಸಿ ಎತ್ತಿಟ್ಕೊಂಡ್ವಿ. ಮತ್ತು ಇವಾಗ ಬಿರಿಯಾನಿ ಕೂಡ ರೆಡಿಯಾಗಿತ್ತು. ವಿಜಿ ಸ್ವಲ್ಪ ಅದು ಒಂದು 10 ನಿಮಿಷ ಇರಲಿ ಅಂತ ಹೇಳಿ ಹಾಗೆ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟ. ಹಾಗೆ ಒಂದೊಂದಾಗಿ ಕಬಾಬ್ನ ಬಿಡೋಕ್ಕೋದ. ನಿಜವಾಗ್ಲೂ ಅವನು ಇವಾಗ ಅಡುಗೆ ಕಲ್ತಿರೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಒಂದೊಂದು ಸಲ ಅವನೇ ಮಾಡ್ಕೊಂಡು ತಿನ್ನೋದು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಆವಾಗ ನಮ್ಮ ಕೈಲಿ ಮಾಡಿಸ್ಕೊತಾನೆ. ಇನ್ನು ಒಂದೊಂದು ಸಲ ಅವನೇ ಏನಾದ್ರೂ ಮಾಡಿಕೊಡ್ಬೇಕು ಅಂತ ಅನಿಸಿದಾಗ ನನಗೆ ಮಾಡಿಕೊಡ್ತಾನೆ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟಾಗಿ ಬಂದಿದ್ದಾಗ ಒಂದು ಸಲ ಬೆಳ್ಳುಳ್ಳಿ ಕಬಾಬು ಮತ್ತು ಬಿರಿಯಾನಿನ ಅವನೇ ಮಾಡಿಕೊಟ್ಟಿದ್ದು. ಈ ಸಲನೂ ಕೂಡ ಅವನೇ ಮಾಡಿರೋದು. ತುಂಬ ಟೇಸ್ಟಿಯಾಗಿತ್ತು. ಅವ್ರಿಗೆ ಮೊಸರನ್ನ ಆ್ಯಡ್ ಮಾಡಿಕೊಟ್ರು. ನಾನು ಮೊಸರನ್ನ ತಿನ್ನೋಂಗಿಲ್ಲ ಅಲ್ವಾ, ಹಾಗಾಗಿ ಬಿರಿಯಾನಿ ಮತ್ತು ಕಬಾಬ್ನ ನಾನು ತಿಂದೆ. ಫೈನಲಿ ಟಿಫನ್ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಬಿಸಿ ಬಿಸಿಯಾದ ಕಬಾಬು. ನನ್ನ ಮಗ ನಿಜವಾಗ್ಲೂ ಮಿಸ್ ಮಾಡಿಕೊಂಡ. ಇರು ಅಂತ ಎಷ್ಟು ಹೇಳಿದ್ರೂ ಅವನು ಇರಲಿಲ್ಲ. ಆಮೇಲೆ ಬಿಡಿಸ್ಕೊಡ್ತೀನಿ ಈ ರುಚಿನೂ ಅಂತ ಎಷ್ಟು ಹೋಗದೆ ಗೊತ್ತಾ. ಇಲ್ಲ ಮಮ್ಮಿ ಹೋಗಲೇಬೇಕು, ನಾನು ಇವಾಗಲೇ ಹೋಗ್ತೀನಿ ಅಂತ ಹೇಳಿ ಹೊರಟ. ಬಟ್ ಅವನು ಓದೋಕ್ಕೆ ನಿಜವಾಗ್ಲೂ ಒಳ್ಳೆಯದಾಯಿತು. ಏಕೆಂದರೆ ಸ್ಕೂಲಿಂದ ಮೆಸೇಜ್ ಬಂದಿತ್ತು, ಫ್ಯಾಮಿಲಿ ಪಿಕ್ಚರ್ನ ಬಿಡಿಸಿ ಮಕ್ಕಳ ಕೈಲಿ, ಅಂದರೆ ಡ್ರಾಯಿಂಗ್ ಮಾಡಿಸಿ ಕ್ರಯನ್ಸಲ್ಲಿ ಕಲರಿಂಗ್ ಮಾಡಿಸಿ ಕೊಟ್ಟು ಕಳಿಸಿ ಅಂತ ಹೇಳಿದರು. ಅವನು ಇಲ್ಲೇ ಉಳ್ಕೊಂಡಿದ್ರೆ ಅವನು ಬುಕ್ಸ್ ಎಲ್ಲ ತಂದಿರಲಿಲ್ಲ. ಬಟ್ ನಿಜವಾಗ್ಲೂ ಹೆಲ್ಪ್ಫುಲ್ ಆಯಿತು. ಹಾಗೆಯೇ ಈ ಒಂದು ಡ್ರಾಯಿಂಗ್ನ ನನ್ನ ತಂಗಿಗೆ ಅವಳದು ಬರ್ಡೇಗೆ ಅಂತ ಗಿಫ್ಟ್ ಮಾಡಿರೋದು. ನೋಡಿ, ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಮದುವೆಯಲ್ಲಿ ಕೂಡ ಈ ಒಂದು ಫೋಟೋನ ಗಿಫ್ಟ್ ಮಾಡಿದ್ದು. ಹಾಗೆ ಸುಮ್ಮನೆ ನೋಡಬೇಕಾದ್ರೆ ಈ ಒಂದು ಫೋಟೋದು ವಿಡಿಯೋ ತಗೊಂಡೆ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲೆಲ್ಲ ನನ್ನ ಮಗ ಕಿರಿಸ್ತಾ ಇದ್ದಾನೆ. ಇದಕ್ಕೆ ನಾನು ವ್ಲಾಗ್ಗಳೆಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಾ ಇರೋದು. ಈ ಥರ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವನದೇ ಅರ್ಧ ನನಗೆ ತೊಂದರೆ ಆಗ್ತಾಯಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ.